ಅಂತಾರಾಷ್ಟ್ರೀಯ ವಿಜ್ಞಾನ ದಿನದ ಸಂದರ್ಭದಲ್ಲಿ ಡಾಕ್ಟರ್ ಮೈತ್ರೇಯಿಣಿ ಗದಿಗೆಪ್ಪಗೌಡರ್ ಅವರಿಂದ ಭಾಷಣ. ವಿಜ್ಞಾನ ಹೆಣ್ಣು ಮಕ್ಕಳ ರಂಗವಲ್ಲ ಎಂಬ ಪೂರ್ವಗ್ರಹಿಕೆ ಆಕೆಯನ್ನು ವಿಜ್ಞಾನದ ಜ್ಞಾನ ಶಿಸ್ತಿನಿಂದ ದೂರ ಇಟ್ಟಿತ್ತು. ಇತಿಹಾಸದುದ್ದಕ್ಕೂ ವಿಜ್ಞಾನದ ಕಲಿಕೆ ಮತ್ತು ಪ್ರಯೋಗಗಳಿಂದ ಆಕೆಯನ್ನು ಹೊರಗಿಡುವ ಪ್ರಯತ್ನ ನಡೆದೇ ಇತ್ತು. ಆಕೆಯ ಬುದ್ಧಿಮತ್ತೆಯನ್ನು ಸಂಶಯಿಸುವ ಹಾಗೂ ಜೈವಿಕ ಕಾರಣಗಳನ್ನು ನೀಡುವ ಮೂಲಕ ಹೆಣ್ಣಿನ ಆರೋಗ್ಯಕ್ಕೆ ವಿಜ್ಞಾನದ ಸಂಶೋಧನೆಗಳು ಸರಿ ಹೊಂದುವುದಿಲ್ಲವೆಂಬ ತಪ್ಪು ಗ್ರಹಿಕೆಗಳನ್ನು ಬಿತ್ತುವ ಮೂಲಕ ಹೆಣ್ಣು ಮಕ್ಕಳನ್ನು ವಿಜ್ಞಾನ ಕ್ಷೇತ್ರವೆಂದರೆ ಅದು ಅವಳ ಪಾಲಿನ ಹಕ್ಕಲ್ಲವೆಂದು ನಿರ್ಧರಿಸಿದಂತಿತ್ತು. ಇಂತಹ ಸಂದಿಗ್ಧ ವಾತಾವರಣದಲ್ಲಿಯೇ ತಮ್ಮ ಬೌದ್ಧಿಕ ಪ್ರತಿಭೆಯ ಮೇಲಿನ ಹೇರಿಕೆಗಳನ್ನು ಪ್ರತಿಭಟಿಸುತ್ತಲೇ ತಮ್ಮ ಪ್ರಯೋಗಗಳ ಮೂಲಕ ಸಂಶೋಧನೆಯಲ್ಲಿ ಸೈ ಎನಿಸಿಕೊಂಡ ಮಹಿಳಾ ವಿಜ್ಞಾನಿಗಳು ದಾಖಲೆಯನ್ನು ನಿರ್ಮಿಸಿದ್ದಾರೆ. ಪ್ರಥಮ ಗಣಿತ ತಜ್ಞೆ ಅಲೆಕ್ಸಾಂಡ್ರಿಯಾ ಹೈಪೋಷಿಯಾ ಕ್ರಿಸ್ತಶಕ 370ರಲ್ಲಿಯೇ ವಿಜ್ಞಾನದಲ್ಲಿ ಅದ್ವಿತೀಯ ಸಾಧನೆಗೈದಿದ್ದಾಳೆ. ವೈಜ್ಞಾನಿಕ ಕ್ರಾಂತಿ ಆರಂಭವಾದದ್ದು ಕ್ರಿಸ್ತಶಕ 1543ರಲ್ಲಿ. ಈ ಕ್ರಾಂತಿ ಕೇವಲ ಪುರುಷರನ್ನಷ್ಟೇ ತಲುಪಿತು. ಸದ್ಯ ನಾವು ವೈಜ್ಞಾನಿಕ ಯುಗದಲ್ಲಿ ಬದುಕುತ್ತಿದ್ದರೂ ಈ ಕ್ಷೇತ್ರದಲ್ಲಿ ಮಹಿಳೆಯರ ಪಾಲುದಾರಿಕೆಯ ಪ್ರಮಾಣ ಸಣ್ಣದಿದೆ. ಈ ವಿಷಯವನ್ನು ಪರ್ಯಾಯ ದೃಷ್ಟಿಕೋನದಿಂದ ನೋಡಿದಾಗ ವಿಜ್ಞಾನ ರಂಗದಲ್ಲಿ ಸಾಧನೆಗೈದ ಮಹಿಳಾ ಇತಿಹಾಸವನ್ನು ದಾಖಲಿಸದೇ ಇರುವ ಕುರಿತಾಗಿಯೂ ನಾವು ಯೋಚಿಸಬೇಕಿದೆ. ಇಂದಿನ ಅಭಿವೃದ್ಧಿಶೀಲ ಅನೇಕ ರಾಷ್ಟ್ರಗಳಲ್ಲಿ ವಿಜ್ಞಾನ ರಂಗದಲ್ಲಿ ಮಹಿಳೆಯ ಸಹಭಾಗಿತ್ವ ಕಡಿಮೆ ಇದೆ. ಜಗತ್ತಿನಲ್ಲಿ ಇಂಥ ಸ್ಥಿತಿಗೆ ಕಾರಣ ಮಹಿಳೆಯ ಬೌದ್ಧಿಕ ಅಸಮರ್ಥತೆಯಲ್ಲ, ಬದಲಾಗಿ ಸಮಾಜದಲ್ಲಿ ಈಗಲೂ ದ್ವಿತೀಯ ಲಿಂಗಿಯಾಗಿ ಪರಿಗಣಿಸಲ್ಪಡುವ ಮಹಿಳೆಯನ್ನು ಪೂರ್ವಗ್ರಹ ಪೀಡಿತ ಮನಸ್ಥಿತಿಗಳ ತಾಕಲಾಟದಿಂದ ವಿಜ್ಞಾನ ರಂಗದಿಂದ ದೂರವಿಟ್ಟಿರುವುದೇ ಕಾರಣವಾಗಿದೆ. ಮಹಿಳೆಯರಿಗೆ ವಿಜ್ಞಾನ ಏಕೆ ಬೇಕು? ಈ ಭಾವನೆ ಇನ್ನೂ ಇದೆ. ನಿಜವಾದ ಸಮೀಕ್ಷೆ ಪ್ರಕಾರ ಹೆಣ್ಣು ಮಕ್ಕಳೇ ಅಡಿಗೆ ಮನೆಯೇ ವಿಜ್ಞಾನಗಳ ಪ್ರಯೋಗಶಾಲೆ. ಪ್ರತಿ ಹಂತದಲ್ಲಿಯೂ ಆಕೆ ನಿತ್ಯವೂ ವಿಜ್ಞಾನಿಯೇ ಆಗಿರುತ್ತಾಳೆ. ವಿಜ್ಞಾನವೆಂದರೆ ಕೇವಲ ಪ್ರಯೋಗಾಲಯದಲ್ಲಿ ಸಂಶೋಧಿಸುವ ವಿಷಯವಸ್ತು ಮತ್ತು ಫಲಿತಗಳು ಮಾತ್ರವಲ್ಲ. ವೈಜ್ಞಾನಿಕ ಜೀವನ ಪ್ರತಿ ಮನುಷ್ಯನ ಜೀವನದ ಮೊದಲ ಆದ್ಯತೆಯಾಗಿದೆ. ವಿಜ್ಞಾನ ಕ್ಷೇತ್ರದಲ್ಲಿ ಕೇವಲ ಪುರುಷ ಮಾತ್ರ ಕಾರ್ಯನಿರ್ವಹಿಸಬಲ್ಲನೆಂಬ ತಪ್ಪು ತಿಳುವಳಿಕೆಗಳಿಂದಾಗಿ ಶತಶತಮಾನಗಳಿಂದಲೂ ಈ ಕ್ಷೇತ್ರದಲ್ಲಿ ಮಹಿಳೆಯ ಪಾಲ್ಗೊಳ್ಳುವಿಕೆಗೆ ಪುರುಷ ಕೇಂದ್ರಿತ ಸಮಾಜದ ಲಿಂಗಾಧಾರಿತ ನಿರ್ಣಯಗಳೇ ಕಾರಣವಾಗಿವೆ. ವಿಜ್ಞಾನ ಮಹಿಳೆಯರಿಗೆ ಹೊಂದುವುದಿಲ್ಲ ಎಂಬ ತಪ್ಪು ಕಲ್ಪನೆಗಳೇ ಅವಳ ಬೌದ್ಧಿಕ ಸಾಮರ್ಥ್ಯವನ್ನು ಹೊರಬರದಂತೆ ತಡೆದವು. 20ನೇ ಶತಮಾನದ ಆದಿಭಾಗದಲ್ಲಿ ಮೇಡಮ್ ಮೇರಿ ಕ್ಯೂರಿ ತನ್ನ ಜೀವಿತ ಕಾಲದಲ್ಲಿಯೇ ದಂತಕಥೆಯಾಗಿದ್ದಳು. ಯಾವ ಸುವ್ಯವಸ್ಥಿತ ಪ್ರಯೋಗಶಾಲೆಯೂ ಇಲ್ಲದೆ ಕನಿಷ್ಠ ಸೌಕರ್ಯಗಳಿಲ್ಲದ 3 ಕಲ್ಲು ಮರದ ಕಟ್ಟಿಗೆಯಲ್ಲಿ ರೇಡಿಯಂ ಕಂಡುಹಿಡಿದಳು. ಹಾಗೆಯೇ ರೇಡಿಯೋ ಆಕ್ಟಿವಿಟಿಯ ಸಂಶೋಧನೆ ಕೈಗೊಂಡಳು. ಆ ಕಾಲದಲ್ಲಿಯೇ 2 ಬಾರಿ ನೊಬೆಲ್ ಪಾರಿತೋಷಕ ಪಡೆದ ಮೊದಲ ಮಹಿಳಾ ವಿಜ್ಞಾನಿಯಾದಳು. ಅವಳ ಹೆಚ್ಚಿನ ಸಂಶೋಧನೆಗೆ ಫ್ರಾನ್ಸ್ ವಿಜ್ಞಾನ ಅಕಾಡೆಮಿ ಪ್ರವೇಶ ನೀಡಲಿಲ್ಲ. ಕಾರಣ ಮೇರಿ ಹೆಣ್ಣೆಂಬುದಾಗಿತ್ತು. ನಮ್ಮ ಸಮಾಜ ಇಂತಹ ಅವೈಜ್ಞಾನಿಕ ಮನೋಭಾವಗಳಿಂದಲೇ ಅನೇಕ ಪ್ರತಿಭಾನ್ವಿತ ಹೆಣ್ಣು ಮಕ್ಕಳು ಅಡಿಗೆ ಮನೆ, ಹೆರಿಗೆ ಮನೆಗಳಿಗೆ ಮಾತ್ರ ಸೀಮಿತವಾಗಿರುವುದು ವಿಪರ್ಯಾಸವಾಗಿದೆ. ಇಂದು ಮಹಿಳೆ ದೇಶದ ಆರ್ಥಿಕ ಅಭಿವೃದ್ಧಿಯ ಅವಿಭಾಜ್ಯ ಅಂಗವಾಗಿದ್ದಾಳೆ. ಪುರುಷರಿಗೆ ಸಮಾನವಾಗಿಯೇ ಎಲ್ಲ ಕ್ಷೇತ್ರಗಳಲ್ಲಿಯೂ ಉತ್ತಮ ಕಾರ್ಯಕ್ಷಮತೆಯ ಸಾಮರ್ಥ್ಯವನ್ನು ಹೊಂದಿದ್ದಾಳೆ. ಲಿಂಗಾಧಾರಿತ ಸಮಾಜವು ಕಾಲಕಾಲಕ್ಕೆ ಒಡ್ಡುವ ಎಲ್ಲ ಪ್ರತಿರೋಧಗಳನ್ನು ಸಮರ್ಥವಾಗಿ ಎದುರಿಸುವ ಮೂಲಕ ಬೌದ್ಧಿಕ ಹೆಚ್ಚುಗಾರಿಕೆಯನ್ನು ಪ್ರದರ್ಶಿಸಿದ್ದಾಳೆ. ವಿಜ್ಞಾನ ಕ್ಷೇತ್ರ ಹೆಣ್ಣು ಮಕ್ಕಳಿಗೆ ಶಾಪವೆಂಬಂತೆ ಪ್ರತಿಬಿಂಬಿಸುವ ಹುನ್ನಾರಗಳ ಗೋಡೆಗಳನ್ನು ಛಿದ್ರಗೊಳಿಸಿ ತನ್ನ ಸ್ವಸಾಮರ್ಥ್ಯದಿಂದ ಹೊಸ ಹೊಸ ಅನ್ವೇಷಣೆಗಳನ್ನು ಮಾಡುತ್ತಿದ್ದಾಳೆ. ಮೂಲತಃ ಮಹಿಳೆ ಗೃಹ ವಿಜ್ಞಾನಿಯಾಗಿಯೇ ತನ್ನ ಚಾಕುಚಕ್ಯತೆಗಳಿಂದ ಕುಟುಂಬವನ್ನು ಸಮರ್ಥವಾಗಿ ನಿಭಾಯಿಸಿದ್ದಾಳೆ. ಜೀವನ ವಿಜ್ಞಾನದ ಕಲೆ ಹೆಣ್ಣಿಗೆ ರಕ್ತಗತವಾಗಿದೆ. ಪ್ರಕೃತಿಯ ವಿವಿಧ ವೈಚಿತ್ರ್ಯಗಳೊಂದಿಗೆ ಹೊಸ ಹೊಸ ಪ್ರಯೋಗಗಳ ಮೂಲಕ
ಯಶಸ್ವಿ ಜೀವನವನ್ನು ನಡೆಸಿದವರು ನಮ್ಮ ಜನಪದ ಘರತಿಯರು ಎಂಬುದು ಸತ್ಯ. ಹಾಲನ್ನು ಮೊಸರನ್ನಾಗಿ ಪರಿವರ್ತಿಸಲು ಬಾಳೆ ಎಲೆಯನ್ನು ಬಳಸುವುದು, ಕೆಮ್ಮು, ನೆಗಡಿ, ಕಫ ಆದಾಗ ಶುಂಠಿ, ಮೆಣಸು, ಲಿಂಬೆಹಣ್ಣು, ಲವಂಗವನ್ನು ಬಳಸಿ ಕಷಾಯ ತಯಾರಿಸುವುದು, ಗಾಯವಾದಾಗ ಟೀಕಿ ತಪ್ಪಲು ಬಳಕೆ, ರಕ್ತ ಹೆಪ್ಪುಗಟ್ಟಿಸಲು ನಂಜಿನ ಬೇರು, ಅಡುಗೆಯಲ್ಲಿ ಇಂಗು, ಅರಿಶಿಣಗಳ ಬಳಕೆ ಹಾಗೂ ಆಹಾರ ಸಂಸ್ಕರಣೆಗೆ ನಾವು ಈಗ ಬಳಸುವ ರೆಫ್ರಿಜಿರೇಟರ್ ಬದಲಾಗಿ ನಮ್ಮ ಗ್ರಾಮೀಣ ಜನಪದ ಮಹಿಳೆ ಆಹಾರದ ಪಾತ್ರೆಯ ಕೆಳಗೆ ನೀರನ್ನು ಹಾಕಿ ಒಂದೆರಡು ದಿನ ಆಹಾರ ಹಳಸದಂತೆ ಕಾಪಾಡಿಕೊಳ್ಳುವ ಜಾಣ್ಮೆಯನ್ನು ನಾವು ಕಂಡಿದ್ದೇವೆ, ಕೇಳಿದ್ದೇವೆ. ಶತಶತಮಾನಗಳಿಂದಲೂ ನಮ್ಮ ಜನಪದ ಹೆಣ್ಣು ಮಕ್ಕಳು ಸೂಲಗಿತ್ತಿಯರಾಗಿ ಮಾಡಿದ ಕಾರ್ಯ ಶ್ಲಾಘನೀಯ. ಆಧುನಿಕ ಸ್ತ್ರೀರೋಗ ಹಾಗೂ ಹೆರಿಗೆ ತಜ್ಞೆಯರಿಗಿಂತ ನುರಿತ ಸೂಲಗಿತ್ತಿಯರು ಹೆಚ್ಚಿನ ಶ್ರಮವಿಲ್ಲದೆ ನಮಗೆ ಇವತ್ತಿಗೆ ಜೀವಂತ ಸಾಕ್ಷಿಯಾಗಿದ್ದಾರೆ. ಸಹಜವಾಗಿ ಕಾಲಮಾನ ಬದಲಾವಣೆಯಾದಂತೆ ಬರುವ ಅನೇಕ ರೋಗ ರುಜಿನಗಳಿಗೆ ಆಹಾರ ಪದ್ಧತಿಯಲ್ಲಿ ಔಷಧ ಗುಣಗಳನ್ನು ನಮ್ಮ ಜನಪದ ಹೆಣ್ಣು ಮಕ್ಕಳು ಅಳವಡಿಸಿಕೊಂಡಿದ್ದರು. ಜೈವಿಕ ಸಂಗೋಪನೆಗೆ ಎಷ್ಟೊಂದು ಮಹತ್ವವಿತ್ತೋ ಅಷ್ಟೇ ಪಶು ಸಂಗೋಪನೆಗಳಿಗೂ ಹೆಚ್ಚಿನ ಗಮನವನ್ನು ಹೆಣ್ಣು ಮಕ್ಕಳು ಹರಿಸುತ್ತಿದ್ದರು. ಹೈನುಗಾರಿಕೆ ಹಾಗೂ ಕೃಷಿ ಸಂಬಂಧಿ ಅನೇಕಾನೇಕ ಕಾರ್ಯಗಳನ್ನು ಯಾವುದೇ ಹೆಚ್ಚಿನ ಪರಿಶ್ರಮವಿಲ್ಲದೆ ಸುಲಭದಲ್ಲಿಯೇ ಯಶಸ್ವಿಯಾಗಿ ನಿಭಾಯಿಸಿಕೊಂಡು ಸೈ ಎನಿಸಿಕೊಂಡು ಬದುಕಿದ ನಮ್ಮ ಗ್ರಾಮೀಣ ಮಹಿಳಾ ವಿಜ್ಞಾನಿಗಳ ಬೌದ್ಧಿಕ ಹಾಗೂ ಜೀವನ ವಿಜ್ಞಾನದ ಸರಳ ಬದುಕು ನಮಗೆಲ್ಲ ಮಾದರಿಯಾಗಿದೆ. ತಾಯಿಯ ಎದೆ ಹಾಲಿನಲ್ಲಿರುವ ರೋಗ ನಿರೋಧಕ ಶಕ್ತಿಗಳಿವೆ ಎಂಬ ಈ ತಿಳುವಳಿಕೆ, ಮಗುವಿಗೆ ಕೊಡುವ ಪೌಷ್ಟಿಕ ಆಹಾರದ ಸ್ಪಷ್ಟವಾದ ಅರಿವು ಹೆಣ್ಣು ಮಕ್ಕಳಿಗಿತ್ತು. ಹೀಗಾಗಿ ನಮ್ಮ ಹಿರಿಯರು ನೂರಾರು ವರ್ಷ ಬದುಕುತ್ತಿದ್ದರು. ವಚನಕಾರರ ಅನೇಕ ಅಭಿವ್ಯಕ್ತಿಗಳಲ್ಲಿ ವಿಜ್ಞಾನದ ಅನೇಕ ಮುಖ್ಯ ಅಂಶಗಳನ್ನು ಕಾಣಬಹುದು. ಇಷ್ಟಲಿಂಗದ ಪರಿಕಲ್ಪನೆ, ವಿಭೂತಿ ಧಾರಣೆ, ರುದ್ರಾಕ್ಷಿ ಧರಿಸುವಿಕೆ ಇವೆಲ್ಲ ವೈಜ್ಞಾನಿಕ ಹಿನ್ನೆಲೆಯನ್ನು ಹೊಂದಿವೆ. ಅಕ್ಕ ಮಹಾದೇವಿಯು ತನ್ನ ಯೋಗಾಂಗ ತ್ರಿವದಿಯಲ್ಲಿ ದೈಹಿಕ ಆರೋಗ್ಯದ ಬಗೆಗೆ ಯೋಗ, ಧ್ಯಾನಗಳ ಕುರಿತು ಮಹತ್ವ ವಿವರಣೆಯನ್ನು ನೀಡಿದ್ದಾಳೆ. ಆಹಾರವ ಕಿರಿದು ಮಾಡಿರಣ್ಣ ಎಂದು ಹೇಳುವ ಮೂಲಕ ಆಧುನಿಕ ಡಯಟ್ ಪ್ರಕ್ರಿಯೆ ಕುರಿತಾಗಿ 12ನೇ ಶತಮಾನದಲ್ಲಿ ಅಕ್ಕ ಹೇಳಿದ್ದಾಳೆ. ಅಕ್ಕನ ಇನ್ನೊಂದು ವಚನವನ್ನು ಗಮನಿಸಿದಾಗ ನೆಲದ ಮರೆಯ ನಿಧಾನದಂತೆ ಎಂದು ಹೇಳುವ ಸಾಲುಗಳಲ್ಲಿ ನೈಸರ್ಗಿಕ ಸಂಪನ್ಮೂಲಗಳ ಮಹತ್ವವನ್ನು ಅಕ್ಕನ ವಚನದಲ್ಲಿ ಹೇಳಿದ್ದಾಳೆ. ಕಲ್ಲು ಮಣ್ಣಿನಲ್ಲಿಯೇ ಬಂಗಾರವನ್ನು ಪಡೆಯಬಹುದೆಂಬ ಅಕ್ಕನ ವಿವರಣೆ ವಿಜ್ಞಾನದ ಜ್ಞಾನ ಶಿಸ್ತನ್ನು ಎತ್ತಿ ತೋರಿಸುತ್ತದೆ. ಅಕ್ಕನ ಅನೇಕ ವಚನಗಳಲ್ಲಿ ಮನೋವೈಜ್ಞಾನಿಕ ವಿಶ್ಲೇಷಣೆಗೆ ಹೆಚ್ಚಿನ ಒತ್ತು ಕೊಟ್ಟಿರುವುದನ್ನು ನಾವು ಕಾಣಬಹುದು. ಹೆಣ್ಣಿನ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಸ್ವಾಸ್ಥ್ಯಗಳ ಕುರಿತಾಗಿ ಅಕ್ಕ ಅರುಹಿದ್ದಾಳೆ. ವಿಜ್ಞಾನ ಮಹಿಳೆಯರಿಗೆ ಹೊಂದುವುದಿಲ್ಲ ಎಂಬ ತಪ್ಪು ಕಲ್ಪನೆ ದೂರು ಮಾಡಲು ವಿಜ್ಞಾನ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಾ ಎಲೆಮರೆ ಕಾಯಿಯಂತಿರುವ ಅನೇಕರನ್ನು ನಾವಿವತ್ತು ಕಾಣಬಹುದು. 21ನೇ ಶತಮಾನದ ಆದಿಯಲ್ಲಿ ಈ ಕ್ಷೇತ್ರ ಹೆಣ್ಣು ಮಕ್ಕಳಿಗೆ ತೆರೆದುಕೊಂಡಿದೆ. ಮಹಿಳೆಯರಿಗೆ ವಿಜ್ಞಾನ ಏಕೆ ಬೇಕೆಂಬ ಭಾವನೆ ಇವತ್ತು ತೊಲಗಿದೆ. ಪ್ರತಿ ಹಂತದಲ್ಲಿಯೂ ವಿಜ್ಞಾನ ಬೇಕು. ಆ ವಿಜ್ಞಾನದ ಜೊತೆಗೆ ಪ್ರಯೋಗಾಲಯದಲ್ಲಿ ಕೆಲಸ ಮಾಡಲು ಕೂಡ ಹೆಣ್ಣು ಮಕ್ಕಳು ಸಮರ್ಥರಿದ್ದಾರೆ ಎನ್ನುವ ಮನೋಭಾವ ಇವತ್ತು ನಮಗೆ ಸಾಕ್ಷಿಯಾಗುತ್ತಲಿದೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದ ಹೊಸ ಆವಿಷ್ಕಾರ ಎಲ್ಲರನ್ನೂ ತಲುಪುತ್ತಿಲ್ಲ. ದುಬಾರಿ ವೆಚ್ಚ ಮತ್ತು ಅನಕ್ಷರತೆ, ಅಂಧತ್ವ ಮತ್ತಿತರ ಕಾರಣಗಳಿಂದ ಇವತ್ತು ಅಂಧರು ಕೂಡ ಮೊಬೈಲ್ ಫೋನ್ ಬಳಸುವಂತಾಗಬೇಕು. ಅನಕ್ಷರಸ್ಥರು ಎಟಿಎಂಗಳನ್ನು ಉಪಯೋಗಿಸುವಂತಾಗಬೇಕು. ಅದಕ್ಕಾಗಿ ನಮ್ಮ ಆವಿಷ್ಕಾರಗಳಲ್ಲಿ ಪರಿವರ್ತನೆಗಳನ್ನು ತರಬೇಕಿದೆ. ಅವುಗಳ ಎಲ್ಲವೂ ಕೂಡ ನಮಗೆ ಸಾಧ್ಯವಾಗಿಸಬೇಕಾದ ಹೊಸ ಹೊಸ ಸಂಶೋಧನೆ ಮತ್ತು ಆವಿಷ್ಕಾರಗಳ ಕುರಿತಾಗಿ ಇವತ್ತು ಮಹಿಳಾ ತಂತ್ರಜ್ಞಾನ ಪಾರ್ಕ್ ನಿರ್ಮಾಣವಾಗಬೇಕಾಗಿದೆ. ಕಾಲ ಬದಲಾದಂತೆ ಹೆಣ್ಣು ಮಕ್ಕಳ ಆಲೋಚನಾ ಶಕ್ತಿಯ ಮೇಲೆ ಹಿಡಿತ ಸಾಧಿಸುವ ಹುನ್ನಾರಗಳು ನಡೆದುದರಿಂದ ಆಕೆಯ ನಿಜವಾದ ಪ್ರಾಯೋಗಿಕ ಪ್ರತಿಭೆ ಅಡುಗೆ ಮನೆಯ 4 ಗೋಡೆಗಳ ನಡುವೆ ಮಾತ್ರ ಸೀಮಿತಗೊಂಡದ್ದು ವಿಪರ್ಯಾಸ. ಶೈಕ್ಷಣಿಕ ಅರ್ಹತೆಯ ಮಾನದಂಡಗಳಿಂದ ಹಾಗೂ ಪದವಿಗಳಿಂದ ಹೆಣ್ಣು ಮಕ್ಕಳ ಬೌದ್ಧಿಕ ಸಾಮರ್ಥ್ಯವನ್ನು ಅಳೆಯುವ ಕಾಲ ಬಂದಾಗ ಆಕೆ ಹಿಂಜರಿಯಲಿಲ್ಲ.
ಸಮಯಕ್ಕೆ ತಕ್ಕಂತೆ ತನ್ನನ್ನು ಬದಲಾವಣೆಗೆ ಒಗ್ಗಿಸಿಕೊಳ್ಳುವ ಮೂಲಕ ಶಿಕ್ಷಣದ ಮಾನದಂಡವನ್ನು ಗಮನದಲ್ಲಿಟ್ಟುಕೊಂಡು ವಿಜ್ಞಾನ ರಂಗದಲ್ಲಿಯೂ ಅದ್ವಿತೀಯ ಸಾಧನೆಯನ್ನು ಗೈದಿದ್ದಾಳೆ. ಜೀವ ಜಗತ್ತಿನಲ್ಲಿ ಈ ವ್ಯೋಮ ಜಗತ್ತಿನವರೆಗೂ ಕೂಡ ಹೆಣ್ಣಿನ ಜ್ಞಾನದ ಕ್ಷಿತಿಜ ವಿಸ್ತರಿಸಿದೆ. ವಿಜ್ಞಾನ, ತಂತ್ರಜ್ಞಾನ, ಎಂಜಿನಿಯರಿಂಗ್, ಬಯೋಟೆಕ್ನಾಲಜಿ, ಬಾಹ್ಯಾಕಾಶ ಸಂಶೋಧನೆಗಳವರೆಗೂ ತನ್ನ ಪ್ರತಿಭೆಯನ್ನು ಸಮರ್ಥವಾಗಿ ಪ್ರದರ್ಶಿಸಿದ್ದಾಳೆ. ವಿಜ್ಞಾನಿಯಾಗಿ ತನ್ನತನದ ಪ್ರತಿನಿಧೀಕರಣದ ಹೆಜ್ಜೆಯ ಗುರುತುಗಳನ್ನು ದಾಖಲಿಸಿದ್ದಾಳೆ. ಇಲ್ಲಿ ಪ್ರತಿನಿಧಿಸುವ ಹೆಣ್ಣು ಮಕ್ಕಳು ವಿಜ್ಞಾನದ ಯಾವುದೇ ಜ್ಞಾನ ಶಾಖೆಯಲ್ಲಿ ದುಡಿಯುವ ಸ್ವಸಾಮರ್ಥ್ಯವನ್ನು ಹೊಂದಿದ್ದಾಳೆ. ಜಾಗತೀಕರಣದ ಅನೇಕ ಬದಲಾವಣೆಗಳಿಗೆ ತನ್ನ ಜ್ಞಾನವನ್ನು ವಿಸ್ತರಿಸಿಕೊಳ್ಳುವ ಮೂಲಕ ವೈಜ್ಞಾನಿಕ ಪ್ರಯೋಗ ಮತ್ತು ಸಂಶೋಧನಾ ಚಟುವಟಿಕೆಗಳಲ್ಲಿ ಹೆಣ್ಣು ಮಕ್ಕಳು ಇವತ್ತು ಕ್ರಿಯಾಶೀಲರಾಗಿದ್ದಾರೆ. ಜಾಗತೀಕರಣೋತ್ತರದ ಜಗತ್ತಿನಲ್ಲಿ ಸದ್ಯ ನಾವಿದ್ದೇವೆ. 2012ರ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗದಲ್ಲಿ ಮಹಿಳಾ ವಿಜ್ಞಾನಿಗಳ ಕೋಶ ಸ್ಥಾಪಿಸಲ್ಪಟ್ಟಿದೆ. 12ನೇ ಪಂಚವಾರ್ಷಿಕ ಯೋಜನಾ ಅವಧಿಯಲ್ಲಿ ಕಿರಣ್ ಎಂಬ ಯೋಜನೆಯ ಅಡಿಯಲ್ಲಿ ಮಹಿಳಾ ಸಂಬಂಧಿ ವಿಜ್ಞಾನದ ಯೋಜನೆಗಳು ರೂಪುಗೊಂಡಿವೆ. ಟೆಕ್ನಾಲಜಿ ಅಭಿವೃದ್ಧಿಯ ಭಾಗವಾಗಿಯೇ ಟಿಡಿಎಸ್, ಡಿಎಸ್ಟಿ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಮಹಿಳಾ ವಿಭಾಗ ಪ್ರಾರಂಭವಾಗಿವೆ. ರಾಷ್ಟ್ರೀಯ ಸಮಗ್ರ ಅಭಿವೃದ್ಧಿ ಸೂಚ್ಯಂಕದ ಆಧಾರಿತವಾಗಿ ರಾಷ್ಟ್ರೀಯ ಸಮಗ್ರ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಲಿಂಗಾಧಾರಿತ ದತ್ತಾಂಶವನ್ನು ಗಮನಿಸಿದಾಗ ಮಹಿಳಾ ಕೊಡುಗೆ ಮತ್ತು ಅವಳ ಭಾಗವಹಿಸಲ್ಪಡುವಿಕೆಯ ಪ್ರತಿಶತ ಕಡಿಮೆ ಇದೆ. ಈ ನಿಟ್ಟಿನಲ್ಲಿ ಮಹಿಳಾ ವಿಜ್ಞಾನ ಕ್ಷೇತ್ರದಲ್ಲಿ ಮಹಿಳೆಯರ ವೃತ್ತಿಪಥದ ಮುನ್ನಡೆಗಾಗಿ ಸಾಕಷ್ಟು ಶ್ರಮಿಸಬೇಕಿದೆ. ವಿಜ್ಞಾನದಲ್ಲಿ ಮಹಿಳೆಗಾಗಿ ವಿಜ್ಞಾನ ಇದು ಆಲ್ ಇಂಡಿಯಾ ಸೈನ್ಸ್ ಕಾಂಗ್ರೆಸ್ನ 99ನೇ ಪ್ರಮುಖ ಧ್ಯೇಯಗಳಲ್ಲಿ ಒಂದು. ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರು ಆಲ್ ಇಂಡಿಯಾ ಸೈನ್ಸ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾಗ ಮಕ್ಕಳ ವಿಜ್ಞಾನ ಕಾಂಗ್ರೆಸ್ ಅನ್ನು ಆರಂಭಿಸಿದರು. ಈ ಅಧಿವೇಶನದಲ್ಲಿ ಪ್ರತಿ ವರ್ಷವೂ ಮಕ್ಕಳನ್ನು ಆಹ್ವಾನಿಸಲಾಗುತ್ತಿತ್ತು. ವಿದ್ಯಾರ್ಥಿಗಳು ಶಾಲೆಗಳಲ್ಲಿ ಮಾಡುವ ವಿಜ್ಞಾನದ ಮಾದರಿಗಳನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಮೂಲಕ ಆಯ್ಕೆ ಮಾಡಿ ಆ ಮಕ್ಕಳಿಗೆ ಪಾಲ್ಗೊಳ್ಳಲು ಅವಕಾಶ ನೀಡಲಾಗಿತ್ತು. ಹೆಣ್ಣು ಮಕ್ಕಳು ಜ್ಞಾನಾರ್ಜನೆಯ ಈ ವಯಸ್ಸಿನಲ್ಲಿಯೇ ವಿಜ್ಞಾನದ ಸಂಶೋಧನೆಗಳ ಬಗೆಗೆ ಆಸಕ್ತಿ ವಹಿಸುವ ಮೂಲಕ ತಂತ್ರಜ್ಞಾನದಲ್ಲಿ ಪರಿಣಿತಿ ಪಡೆದುಕೊಳ್ಳುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರು ತಮ್ಮ ಆಶಯ ನುಡಿಗಳಲ್ಲಿ ಹೇಳಿರುವುದನ್ನು ನಾವು ಶ್ರಮಿಸಬಹುದು. ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಸಂಶೋಧನಾ ಪ್ರಗತಿಯಲ್ಲಿ ಜ್ಞಾನ ಪೋಷಣೆ ವಿಭಾಗವು ಇದೀಗ ಮಹಿಳಾ ವಿಜ್ಞಾನಿಗಳ ಯೋಜನೆ ಅಡಿಯಲ್ಲಿ ವಿಜ್ಞಾನ ಕ್ಷೇತ್ರದಲ್ಲಿ ಸಾಧನೆ ಮಾಡಲು ವಿವಿಧ ವೃತ್ತಿಗಳಿಂದ ಮರಳಲು ಬಯಸುವ ಮಹಿಳಾ ವೃತ್ತಿಪರರಿಗೆ ಬೆಂಬಲವನ್ನು ನೀಡುತ್ತಿದೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯು ಮಹಿಳಾ ವಿಜ್ಞಾನಿಗಳ ಯೋಜನೆಯ ಅನೇಕ ಘಟಕಗಳ ಮೂಲಕ ವಿಜ್ಞಾನ ರಂಗದಲ್ಲಿ ವೃತ್ತಿ ಜೀವನವನ್ನು ತೊರೆಯಲು ಕಾರಣವಾದ ಪ್ರಮುಖ ಸವಾಲುಗಳನ್ನು ಬಗೆಹರಿಸಿ ಅಂತಹ ಮಹಿಳೆಯರನ್ನು ಮತ್ತೆ ವಿಜ್ಞಾನದ ಮುಖ್ಯವಾಹಿನಿಗೆ ತರಲಾಗುತ್ತಿದೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಮಹಿಳಾ ವಿಜ್ಞಾನಿಗಳ ಯೋಜನೆಯ ಸಿ ಘಟಕದಡಿ ವೈಜ್ಞಾನಿಕ ತರಬೇತಿ ಪೂರ್ಣಗೊಳಿಸಿ ತಮ್ಮ ವೃತ್ತಿಯಲ್ಲಿ ಉನ್ನತ ಸಾಧನೆ ಮಾಡುವಂತೆ ಪ್ರೇರಣೆ ಮತ್ತು ಪ್ರೋತ್ಸಾಹವನ್ನ ನೀಡಲಾಗುತ್ತಿದೆ. ವಿಶ್ವಸಂಸ್ಥೆ ಪ್ರಕಟಿಸಿದ 2023 ವರ್ಷದ ಧ್ಯೇಯ ವಾಕ್ಯ ಅಂತಾರಾಷ್ಟ್ರೀಯ ಮಟ್ಟದ ಸುಸ್ಥಿರ ಅಭಿವೃದ್ಧಿಯಲ್ಲಿ ವಿಜ್ಞಾನ ಮತ್ತು ಲಿಂಗ ಸಮಾನತೆ ಈ ನಿರ್ಣಾಯಕ ಪಾತ್ರವನ್ನು ವಹಿಸುವ ಈ ವ್ಯಾಖ್ಯೆಯನ್ನು ಗಮನದಲ್ಲಿಟ್ಟುಕೊಂಡಾಗ ಈ ನಿಟ್ಟಿನಲ್ಲಿ ವಿಶ್ವ ಸಮುದಾಯವು ವಿಶ್ವದಾದ್ಯಂತ ಮಹಿಳೆಯರನ್ನು ವಿಜ್ಞಾನ ಕ್ಷೇತ್ರದತ್ತ ಆಕರ್ಷಿಸುವ ಪ್ರಯತ್ನವಾಗಿ ಪ್ರತಿ ವರ್ಷ ಫೆಬ್ರವರಿ 11ರಂದು ವಿಜ್ಞಾನದಲ್ಲಿನ ಮಹಿಳಾ ಮತ್ತು ಬಾಲಕಿಯರ ಅಂತಾರಾಷ್ಟ್ರೀಯ ದಿನವನ್ನಾಗಿ ಆಚರಿಸಲಾಗುತ್ತದೆ. 2005ರಲ್ಲಿ ನಡೆದ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಫೆಬ್ರವರಿ 11ನ್ನು ವಿಜ್ಞಾನದ ಮಹಿಳಾ ಮತ್ತು ಬಾಲಕಿಯರ ಅಂತಾರಾಷ್ಟ್ರೀಯ ದಿನವನ್ನಾಗಿ ಘೋಷಿಸಲಾಯಿತು. ಮಹಿಳಾ ಮತ್ತು ಬಾಲಕಿಯರ ಅಂತಾರಾಷ್ಟ್ರೀಯ ವಿಜ್ಞಾನ ದಿನದ ಸಂದರ್ಭದಲ್ಲಿ ಡಾಕ್ಟರ್ ಮೈತ್ರೇಯಣಿ ಗದಿಗೆಪ್ಪಗೌಡರ್ ಅವರಿಂದ ಭಾಷಣ ಕೇಳಿದಿರಿ. ಪ್ರಸ್ತುತಿ ಶರಣಬಸವ ಚೋಳೀನ್. ನೆರವು ಶೈಲಜಾ ರಾಜ್ಕುಮಾರ್. ಆಕಾಶವಾಣಿ ಧಾರವಾಡ. ನಮ್ಮ ಮುಂದಿನ ಕಾರ್ಯಕ್ರಮ ಮಹಿಳಾ ವಾಣಿ.